ಮಳೆಯಿಂದ ಹಾನಿಗೊಳದಂಥ ರಸ್ತೆಗಳು ರಾಜಕಾಲುವೆಗಳನ್ನೆಲ್ಲ ದುರಸ್ತಿ ಮಾಡೋದಕ್ಕೆ ಅಂತೇಳಿ BBMP ಜವಾಬ್ದಾರಿ 1981 ಕೋಟಿಯನ್ನು ಬಿಡುಗಡೆ ಮಾಡಿ ವಿತೌಟ್ ಟೆಂಡರ್ ಅಂತ ಬೆಂಗಳೂರು ನಗರಾಭಿವೃದ್ಧಿಗೆ ಪತ್ರ ಬರೆಸ್ಕೊಟ್ಟಿದ್ದಾರೆ. ಸಾಕಷ್ಟು ಸಂಶಯ ಕೇಳಿ ಮಾಡ್ಕೊಟ್ಟಿದೆ ಇದು. ನೋಡಿ, ಈಗ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂಥ ಒಂದು ಟೈಮಲ್ಲಿ ಇವಾಗ ಏನೋ ಮಳೆ ಜೋರಾಗಿ ಇದಾಯಿತು ಅಂಥ ಟೈಮಲ್ಲಿ ಎಮರ್ಜೆನ್ಸಿ ರಿಲೀಫ್ಗೆ ಫಂಡ್ ತೊಗೋಬೋದು. ಬಟ್ ಅದನ್ನು ಪರಿಹಾರ ನಿಧಿ ಕೊಡಲಿಕ್ಕೆ ಏನು ತೊಂದರೆ ಇಲ್ಲ. ಜನರಿಗೆ ಮನೆಯಲ್ಲಿ ನೀರು ಬಂದುಬಿಡ್ತು ಅಂತ ಇದಕ್ಕೆಲ್ಲ ಬಂದು ಜನರಿಗೆ ಡೀಟೇಲ್ಸ್ ತಗೊಂಡು ಅದು ರಿಪೋರ್ಟ್ ಹಾಕ್ಬಿಟ್ಟು ಕೊಡ್ಬೋದು. ಬಟ್ ಯಾವುದೇ ಒಂದು ಸಿವಿಲ್ ವರ್ಕ್ ಆಗಲಿ, ರೋಡ್ ಆಗಲಿ ಇಲ್ಲ ಬ್ರಿಡ್ಜ್ ಆಗಲಿ ಇಲ್ಲ ಮೋರಿ ಆಗಲಿ, ಯಾವುದೇ ಒಂದು ಸಿವಿಲ್ ವರ್ಕ್ ಆದ್ರೂ ಅದು ಹಣ ಬಂದು ಇವರು ಟೆಂಡರ್ ಇಲ್ಲದೆ ಇವರು ಮಾಡಬಾರ್ದು. ಯಾಕಂದರೆ ಟೆಂಡರ್ ಇದ್ದು ಮಾಡಬೇಕಾಗುತ್ತೆ, ಟ್ರಾನ್ಸ್ಪರೆನ್ಸಿ ಬರುತ್ತೆ. ಈಗ ನೋಡಿ, ಇವಾಗ ಮೊದಲೇ ಎಲ್ಲ ಕಲ್ಪ ಕಾಮಗಾರಿಗೆ ಟೆಂಡರ್ ಇದ್ದೇ ಎಲ್ಲ ಕಲ್ಪ ಕಾಮಗಾರಿಗೆ ಹಾಕಿ ಎಲ್ಲ ತಾರ್ಗಳು ಬಿದ್ದೋಗಿ ಇದಾಗಿ ಎಲ್ಲ ಇದಾಗಿದೆ. ಇವಾಗ ಟೆಂಡರ್ ಇಲ್ದೋದೇ ಟೆಂಡರ್ ಕರೆದೇ ಮಾಡಿನೇ ಈ ಥರ ಆಗಿದೆ ಕ್ವಾಲಿಟಿ. ಓಕೆ, ಇವಾಗ ಟೆಂಡರ್ ಇಲ್ದೋದೇ ಮಾಡೋದು ಏನಾಗುತ್ತೆ ನೋಡಿ. ಜನರಿಗೆ ನೋಡಿ, BBMP ಇವಾಗ ಅಲ್ಲಿ ಇಲ್ಲಿ ಒಳ್ಳೆ ಕೆಲಸಗಳು ಮಾಡ್ತಾಯಿದೆ. ಓಕೆ, ಬಟ್ ಈ ಥರ ಒಂದು ಕಾಂಟ್ರವರ್ಸಿ ಆಗೋದು ಬೇಡ. ಓಕೆ, ಅದು ಏನಿದೆಯೋ ಓಕೆ ಕಾನೂನು ಚೌಕಟ್ಟಿನಲ್ಲಿ ಇವಾಗ ಎಮರ್ಜೆನ್ಸಿ ರಿಲೀಫ್ ಮಾಡಬೇಕು ಏನಾದ್ರು ಯಾವುದಾದ್ರು ಸಂಸ್ಥೆ ಮೂಲಕ ಇಲ್ಲ ಇದು ಏನಾದರೂ ವರ್ಕ್ ಮಾಡಬೇಕಂದ್ರೆ ಯಾವುದಾದ್ರು ಟೆಂಡರ್ ಮೂಲಕ ಕಾಂಟ್ರಾಕ್ಟ್ ಮೂಲಕ ಮಾಡಿದ್ರೆ ಅದು ಜನರಿಗೂ ಒಂದು ಇದಾಗುತ್ತೆ, ಕ್ವಾಲಿಟಿನೂ ಇದಿರುತ್ತೆ. ನೀವು ಸಿವಿಲ್ ವರ್ಕೆಲ್ಲ ವಿದೌಟ್ ಟೆಂಡರ್ ಇದು ಮಾಡಿದೆ ಅಂದರೆ ತುಂಬ ಸಂಶಯ ಬರುತ್ತೆ. ಏನಕ್ಕೆ ನಾವು ಸಂಶಯಕ್ಕೆ ದಾರಿ ಮಾಡಿಕೊಡ್ಬೇಕು? ಜನರಿಗೆ ಇದು ಪರಿಹಾರ ನಿಧಿ ಕೊಡೋದಿದ್ರೆ ಓಕೆ, ನೋ ಪ್ರಾಬ್ಲಮ್. ಅದೇನಿದೆ ಅದು ಪರಿಹಾರ ನಿಧಿ ಕೊಡೋದನ್ನು ಎಲ್ಲ ಇನ್ಸ್ಪೆಕ್ಷನ್ ಮಾಡಿ ರಿಪೋರ್ಟ್ ಹಾಕ್ಬಿಟ್ಟೆ ಕೊಡೋದು. ಸುಮ್ಮನೆ ಎಲ್ಲರಿಗೂ ಇದು ಮಾಡಲ್ಲ. ಓಕೆ, ರಿಪೋರ್ಟ್ ಮಾಡಿಬಿಟ್ಟು ಓಕೆ ಮತ್ತು ಬ್ಯಾಂಕ್ದು ಅಕೌಂಟು ಎಲ್ಲ ತೊಗೊಂಡು ಇದು ಮಾಡಿಬಿಟ್ಟೆ ವರ್ಕ್ ರಿಪೋರ್ಟ್ ಹಾಕ್ಬಿಟ್ಟೆ ಕೊಡೋದು. ಅಂಥ ಟೈಮಲ್ಲಿ ಇವರು ವರ್ಕ್ ಎಕ್ಸಿಕ್ಯೂಟ್ ಮಾಡಬೇಕಂದ್ರೆ ಸಿವಿಲ್ಲು ಪ್ರೊಸೀಜರ್ ಮೂಲಕನೇ ಮಾಡಲಿ. ಟೆಂಡರ್ ಕರೆದು ಒಳ್ಳೆ ಒಂದು ಕಾಂಟ್ರಾಕ್ಟ್ರಿಗೆ ಕೊಟ್ಟು ಓಕೆ ಕ್ವಾಲಿಟಿಯಲ್ಲಿ ಮಾಡಲಿ. ಇದು ಟೆಂಡರ್ ಬೇಡ. ಈಗ ರಸ್ತೆ ಎಲ್ಲ ಕಿತ್ತೋಗಿದೆ ಅನ್ನೋದೇ ಮುಖ್ಯವಾಗಿ ಹೈಲೈಟ್ ಮಾಡಿದ್ದಾರೆ. ಹಾಗಿದ್ರೆ ರಸ್ತೆ ಮಳೆ ಬಂದು ರಸ್ತೆ ಕಿತ್ತೋಗಿದೆ ಅಂತಂದರೆ ನಾವು ಕ್ವಾಲಿಟಿ ಎಷ್ಟು ಮಾತ್ರ ಮಾಡಿದ್ದಾರೆ ಅಂತ ಅದರಲ್ಲೇ ಗೊತ್ತಾಗುತ್ತೆ. ಸರ್, ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ನಮ್ಮ ದೇವನಹಳ್ಳಿಯಲ್ಲಿ ಸಿಕ್ಕಾಪಟ್ಟೆ ಮಳೆ ಬೀಳುತ್ತೆ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ, ಏನು ಅಲ್ಲೂ ಕಾರುಗಳು ಗಾಡಿಗಳು ಓಡಾಡುತ್ತೆ. ಟ್ರಂಪಟ್ ಟವರಿಂದ ತಗೊಳ್ಳಿ, ಓಕೆ, ಕಾರುಗಳೆಲ್ಲ ಓಡಾಡುತ್ತೆ. ಅಲ್ಲಿ ಯಾಕೆ ರೋಡ್ಗಳು ಕಿತ್ತೋಗ್ತಾ ಇಲ್ಲ? ರನ್ವೇಯಲ್ಲಿ ಏರೋಪ್ಲೇನ್ಗಳು ಬಂದು ಹೋಗುತ್ತೆ ಎಲ್ಲ, ಅಲ್ಲೂ ಕಿತ್ತೋಗ್ಬೇಕಲ್ಲ. ಯಾಕೆ ಅಂದರೆ ಕ್ವಾಲಿಟಿ ಇಲ್ಲ. ಇಲ್ಲಿ ಅಲ್ಲಿ ಕ್ವಾಲಿಟಿ ಇದೆ ನೋಡಿ. ಸಿವಿಲ್ ಇಂಜಿನಿಯರಿಂಗ್ ತುಂಬ ಅಡ್ವಾನ್ಸ್ ಸರ್. ಮಳೆ ಬಂದು ಇದಾಯ್ತದೆ ಅಂದರೆ ಇವರು ಅದಕ್ಕೆ ತಕ್ಕನಂಗೆ ಎಲ್ಲ ಮಾಡಬೇಕು ಕೆಲಸಗಳು. ಸುಮ್ಮನೆ ಇದು ಮೇಕಪ್ ಮಾಡಿಸ್ಕೊಳ್ಳೋ ಥರ ಸುಮ್ಮನೆ ಪೌಡ್ರು ಸ್ನೋ ಹಚ್ಕೊಳ್ತಾ ಇದ್ರಲ್ಲ ಮೊದಲು. ಸ್ನೋ ಹಾಕ್ಬಿಟ್ಟು ಮೇಲೆ ಪೌಡ್ರ್ ಹಾಕ್ಬಿಟ್ಟಂಗೆ ಅದಾಗಲ್ಲ. ಇವಾಗ ಫಿಲ್ಮಲ್ಲಿ ಒಂದು ಮೇಕಪ್ ಹಾಕ್ಬೇಕಂದ್ರೆ ಒಂದು ಫೌಂಡೇಶನ್ ಎಲ್ಲ ನಾನಾ ರೀತಿ ಇದಿದೆ, ಮೇಕಪ್ ಆರ್ಟಿಸ್ಟ್ ಅಂತಾರೆ. ಅದೇ ಥರನೇ ರಸ್ತೆಗೂ ಅಷ್ಟೇ. ಓಕೆ, ನಾವು ಎಲ್ಲ ರೂಲ್ ಪ್ರಕಾರ ಮಾಡಿದಾಗ ಅದು ಗಟ್ಟಿಗೆ ನಿಂತ್ಕೊಳ್ಳೋದು. ಇವ್ರು ಸುಮ್ಮನೆ ಏನು ಮಾಡ್ತಾರೆ, ಸ್ನೋ ಪಾನ್ಸ್ ಪೌಡ್ರ್ ಅವಾಗೆಲ್ಲ ಹಾಕ್ತಾಯಿದ್ರು. ಅದು ಹಾಕ್ಬಿಟ್ಟಂದ್ರೆ ಅದು ಮುಗೀತು. ಆ ಥರ ಮಾಡಬಾರ್ದು. ಎಲ್ಲ ನೋಡಿದ್ರೆ ಸುಮ್ಮನೆ ಇದು ಬೈಟಮಿನ್ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಜಲ್ಲಿ ಮತ್ತು ಇದ್ರಲ್ಲಿ ಹಾಕ್ಬಿಟ್ಟು ಮೇಲೆ ಕಪ್ಪು ಬಣ್ಣ ಹೊಡೆದ್ಬಿಟ್ಟಂದ್ರೆ ಮುಗೀತು. ಪ್ಯಾಚ್ ವರ್ಕ್, ಅದು ಪ್ಯಾಚ್ ವರ್ಕ್ ಅಲ್ಲ. ಸಿವಿಲ್ ಇಂಜಿನಿಯರಿಂಗ್ ಪ್ರಕಾರ ಅದು ಪ್ಯಾಚ್ ವರ್ಕೇ ಅಲ್ಲ. ಅದೆಲ್ಲ ಅಪ್ರೂವಲ್ ಮಾಡಬಾರ್ದು. ಈಗ ಅಷ್ಟೊಂದು ಸಾವಿರಾರು ಕೋಟಿ ಟೆಂಡರ್ ಖರೀದಿರೇ ಕೊಡ್ತಾರೆ ಅಂತದ್ದು ಭಾಳಷ್ಟು ಅನುಮಾನಕ್ಕೆ ಕಾರಣ ಮಾಡ್ಕೊಟ್ಟಿದೆ. ಹೌದಪ್ಪ, ನೋಡಿ, ಟೆಂಡರ್ ಕರೆದೇ ಎಲ್ಲ ಇದು ಮಾಡಿನೇ ಅಷ್ಟೊಂದು ಅಲಿಗೇಷನ್ಸ್ಗಳು ಬರ್ತಾಯಿದೆ. ಓಕೆ, ಮೊನ್ನೆ ತಾನೇ ಎಲ್ಲ ಸುದ್ದಿ ಬಂತು. ಇವಾಗ ತುಂಬ BBMPಲಿ ಫಂಡ್ ರಿಲೀಸ್ ಆಗಿದೆ, ಎಲ್ಲ MLAಗಳು ಕಂಟ್ರೋಲಲ್ಲಿದೆ ಅಂದ್ಬಿಟ್ಟು ಸುದ್ದಿ ಬಂದಿದೆ. ಇವಾಗ ಅದು ಟೆಂಡರ್ ಕರೆದಕ್ಕೆ ಅಂಥ ಸುದ್ದಿಗಳಿದೆ. ಟೆಂಡರಲ್ಲೂ ಇದಾಗುತ್ತೆ, ನಮ್ಗೆ ಬೇಕಾದವ್ರಿಗೆ ಟೆಂಡರ್ ಸಿಗುತ್ತೆ ಅಂತೇಳಿ. ಅಂಥದ್ರಲ್ಲಿ ಇವಾಗ ಟೆಂಡರೇ ಕರೀದೋದೇ ವರ್ಕ್ ಎಕ್ಸಿಕ್ಯೂಷನ್ ಅಂದರೆ ಎಲ್ಲರಿಗೂ ಒಂಥರ ಡೌಟ್ ಬರುತ್ತೆ, ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂತೇಳಿ. ಇವಾಗೇನು ಅಂಥ ಎಮರ್ಜೆನ್ಸಿ ಸಿಚುವೇಶನ್ ಇಲ್ವಲ್ಲ, ಮಳೆನೂ ಇದಾಯಿತು, ಏನು ಇಲ್ಲ, ಏನಿಲ್ಲ. ನಾರ್ಮಲ್ ಟೈಮ್ ಅಂದರೆ ವಿ ಕ್ಯಾನ್ ಕಾಲ್ ದ ಟೆಂಡರ್. BBMPಗೆ ಇದೇ ಮೊದಲೇನ ಸರ್, ದಿನ ಯಾವಾಗಲೂ ಒಂದು ಕಾರಣ ಕೊಡ್ತಾರೆ. ಮಳೆ ಬಂದಾಗಲೇ ಈ ಥರ ಹೇಳ್ತಾ ಇರ್ತಾರೆ. ಮತ್ತು ಪ್ರತಿ ಸತಿನೂ ಅಮೌಂಟನ್ನ ಸ್ಯಾಂಕ್ಷನ್ ಮಾಡೋದ್ರ ಕಡೆನೇ ಗಮನ ಹರಿಸ್ತಿರ್ತಾರೆ ಯಾವಾಗಲೂ ಕೂಡ. ಬಟ್ ಕಳಪೆ ಕ್ವಾಲಿಟಿ ಎದ್ದು ಕಾಣಿಸ್ತದೆ ಬೆಂಗಳೂರು ಪದೇ. ಹೌದು ನೋಡಿ, ಈಗ ಮಳೆ ಬರೋಕ್ಕಿಂತ ಮುಂಚೆ ನೀವು ಸಿದ್ಧತೆ ಆಗಬೇಕಲ್ಲ. ಯುದ್ಧಕ್ಕಿಂತ ಮುಂಚೆ ನಾವು ಯುದ್ಧಕ್ಕೆ ಸಿದ್ಧತೆ ಆಗಬೇಕೆ ಹೊತ್ತು ವೈರಿಗಳೆಲ್ಲ ಬಂದ್ಬಿಟ್ಟು ಎಲ್ಲ ನಮ್ಮ ಇದಕ್ಕೆ ನುಗ್ಗಿದ ಮೇಲೆ ಆಮೇಲೆ ಸಿದ್ಧತೆ ಅಲ್ಲ. ಯಾವುದೇ ಮಿಲಿಟ್ರಿ ಆಫೀಸರ್ನ ಕೇಳಿ, ವಿ ಶುಡ್ ಬಿ ಪ್ರಿಪೇರ್ಡ್ ಫಾರ್ ದ ವಾರ್, ಓಕೆ, ಬಿಫೋರ್ ದ ವಾರ್. ಓಕೆ, ಅದೇ ರೀತಿಯಲ್ಲಿ ಮಳೆ ಬರೋದ್ಕಿಂತ ಮುಂಚೆ ಯಾವುದೇ ಇದ್ರೂ ನಾವು ಡಿಸಾಸ್ಟರ್ಗೆ ರೆಡಿ ಆಗಿರಬೇಕು. ಇವ್ರು ಹಂಗಲ್ಲ, ಎಲ್ಲ ಮಳೆ ನೀರು ಎಲ್ಲ ಕೊಟ್ಕೊಂಡು ಗಿಡ ಹಾಕಿದ್ರೆ ಎಲ್ಲ ನಮ್ಗೆ ಇದು ಬೇಕು ಅದು ಬೇಕಂದ್ರೆ ಅದು ಸಿದ್ಧತೆ ಅಲ್ಲ, ಪೂರ್ವ ಸಿದ್ಧತೆ ಬೇಕು. ಓಕೆ, ಮತ್ತು ಇದೆಲ್ಲ ಕಳಪೆ ಕಾಮಗಾರಿಕೆ ಕ್ವಾಲಿಟಿ ಎಲ್ಲಿದೆ ಸರ್? ಯಾಕೆ ಅದು ರೋಡ್ಗಳು ಇದಾಗ್ತಾ ಇದೆ? ನೀರು ಯಾಕೆ ಇದು ನಿಂತ್ಕೊಳ್ತಾ ಇದೆ? ನೀರು ನಿಂತ್ಕೊಳ್ಬಾರ್ದು, ಎಲ್ಲ ಮೋರಿಗೆ ಹೋಗಬೇಕು. ಎಲ್ಲ ನೀರು ಅಲ್ಲೇ ರೋಡಲ್ಲೇ ನಿಂತ್ಕೊಳ್ಳುತ್ತೆ. ಅವಾಗ ಏನಾಗುತ್ತೆ, ಮಾಮೂಲಿ ಒದ್ದೆ ಹಾಕ್ಬಿಟ್ಟು ತಾರೆಲ್ಲ ಕಿತ್ಕೊಂಡು ಬರುತ್ತೆ.
ಮಾಮೂಲಿ ಇವಾಗ ನೋಡಿ, ಇವಾಗ ನಮ್ಮ ಮನೆ ಮೇಲೂ ಕರೆಕ್ಟಿಗೆ ವಾಟರ್ ಪ್ರೂಫಿಂಗು ಸ್ಲೋಪಿಂಗ್ ಕೊಟ್ಟಿಲ್ಲ ಅಂದರೆ ಏನಾಗುತ್ತೆ, ನೀರು ನಿಲ್ಲುತ್ತೆ. 2-3 ವರ್ಷದಲ್ಲಿ ಏನಾಗುತ್ತೆ, ಎಲ್ಲ ಸೀಲಿಂಗಿಂದ ವಾಟರ್ ಲೀಕೇಜ್ ಆಗುತ್ತೆ. ಅದೇನದು ಕ್ವಾಲಿಟಿ ಇಲ್ಲ. ಅವ್ರಿಗೆ ಮನೆ ಕಟ್ಟಬೇಕಂದ್ರೆ ಕರೆಕ್ಟಿಗೆ ಸ್ಲೋಪಿಂಗ್ ಕೊಟ್ಟು ಕರೆಕ್ಟಿಗೆ ವಾಟರ್ ಪ್ರೂಫಿಂಗ್ ಮಾಡಿ, ಇಲ್ಲ ಟೈಲ್ಸ್ಗಳು ಹಾಕಿ ಇದು ಮಾಡಿದರೆ ಏನಾಗಲ್ಲ. ನೀವು ರಸ್ತೆಗಳು ಅದೇ ರೀತಿಯೇ. ಸಿವಿಲ್ ಇಂಜಿನಿಯರಿಂಗ್ ಸುಮಾರು ವರ್ಷ ಆಗಿದೆ ಸರ್, 1000ಗಟ್ಟಲೆ ವರ್ಷಗಳಾಗಿದೆ. ಇನ್ನೂ ತಾರ್ಗಳಲ್ಲಿ ಗುಂಡಿ ಬೀಳಿಸ್ಕೊಂಡಿದೆ ಅಂದರೆ ಏನದು? ನೈಸ್ ರೋಡಲ್ಲಿ ಎಲ್ಲಿ ಗುಂಡಿ ಬಿದ್ದಿದೆ? ಯಾಕೆ ಏರ್ಪೋರ್ಟಲ್ಲಿ ಎಲ್ಲ ಯಾಕೆ ಗುಂಡಿ ಬಿದ್ದಿಲ್ಲ? ಅಮೆರಿಕಾದಲ್ಲಿ ಯಾಕೆ ಗುಂಡಿ ಬಿದ್ದಿಲ್ಲ? ಆಸ್ಟ್ರೇಲಿಯಲ್ಲಿ ಯಾಕೆ, ಇಂಗ್ಲೆಂಡಲ್ಲಿ ಯಾಕೆ ಗುಂಡಿ ಬಿದ್ದಿಲ್ಲ? ಇದರಲ್ಲಿ ಬೆಂಗಳೂರು ಮಾತ್ರ ಗುಂಡಿ ಬೀಳೋದೆ. ಸರ್ ಆಮೇಲೆ ಒಂದು ಕಡೆ ಈಗ ಆಗೋಕ್ಕಿಂತ ಮುಂಚೆನೇ ಎಚ್ಚೆತ್ಕೊಳ್ಬೇಕಾಗಿತ್ತು. ಈ ರೀತಿ ಆನೆ ಆದಮೇಲೆ ಮತ್ತಷ್ಟು ದುಡ್ಡು ಹೊಡೆಯೋದಕ್ಕೆ ಮುನ್ನಾರ ಇರಲ್ಲ. ಅಬ್ಸಲ್ಯೂಟ್ಲಿ. ನೋಡಿ, ಯಾವತ್ತೂ ಅಷ್ಟೇ ಓಕೆ, ನಮ್ಮ ಪೊಲೀಸ್ ಪಡೆಯನ್ನು ಕ್ರೈಮ್ ಪ್ರಿವೆನ್ಷನ್ ವೀಕ್ ಅಂತೇಳಿ ಮಾಡ್ತಾರೆ. ಅಂದರೆ ಕ್ರೈಮ್ ಆಗೋದಕ್ಕಿಂತ ಮುಂಚೆನೇ ಜನರಿಗೆ ಜಾಗೃತಿ ಮೂಡಿಸ್ತಾರೆ. ಜನರಿಗೆ ಜಾಗೃತಿ ಮೂಡಿಸಿದಾಗ ನಮ್ಮ DCP ಸೌತ್ ಈಸ್ಟ್ ಅವರು ಇದು ಮಾಡಿದ್ದು, ಕ್ರೈಮ್ ಹೇಗೆ ತಡೆಗಟ್ಟಬೋದು ಅಂತೇಳಿ ಒಂದು ಯೂಟ್ಯೂಬಲ್ಲಿ ಇದು ಮಾಡಿದ್ದು. ಅದೇ ರೀತಿಯಲ್ಲಿ BBMPನೂ ಒಂದು ಇದು ಆಗೋದಕ್ಕಿಂತ ಮುಂಚೆ ಮಳೆ ಬರುತ್ತೆ ಅಂತೇಳಿ ಇರುತ್ತೆ. ಅದಕ್ಕಿಂತ ಮುಂಚೆ ಪೂರ್ವ ಸಿದ್ಧತೆ ಮಾಡ್ಕೋಬೇಕು. ಎಲ್ಲ ಮರಿಗಳೆಲ್ಲ ಕ್ಲೀನ್ ಇದೆಯಾ, ಏನಿದೆ ಎಲ್ಲ ಇದೆ ಅಂತೇಳಿ. ಇವ್ರು ಹಂಗಲ್ಲ, ಸುಮ್ಮನೆ ಮಲ್ಕೊಳ್ಳೋದು, ಆಮೇಲೆ ಎಲ್ಲ ಇದೆ ಆದಮೇಲೆ ಡ್ಯಾಮೇಜ್ ಆದಮೇಲೆ ನಮಗೆ ಫಂಡ್ ಬೇಕಿತ್ತು ಹಾಗೆ ಇದೆ ಅಂತ ಇದು ಮಾಡಿದ್ರೆ ಅದು ಕರೆಕ್ಟ್ ಅಲ್ಲ. ಸದ್ಯಕ್ಕೆ ಏನೋ ಎಲ್ಲ ಇದು ಏನೋ ರೋಡ್ಗಳೆಲ್ಲ ಇದಾಯಿತು, ಸಡನ್ ಜನರುಗಳೆಲ್ಲ ಸತ್ತೋಗಿದ್ರೆ ಏನ್ರಿ ಗತಿ? ಜನರುಗಳ ಏನಾಗಿಲ್ಲ, ಬರೀ ಕಟ್ಟಡಕ್ಕೆ, ಮೋರಿಗಳಿಗೆ, ರೋಡ್ಗಳಿಗೆ ಇದಾಗಿ ಈ ಸಲ ಮಳೆಯಲ್ಲಿ ಜನರ ಕೊಚ್ಕೊಂಡು ಹೋಗಿದೆ ಅಂದರೆ ಯಾರು ಜವಾಬ್ದಾರಿ ಆಗ್ತಾಯಿದೆ? ಅವತ್ತು ಎಷ್ಟೇ ಪೂರ್ವ ಸಿದ್ಧತೆ ಬೇಕು. ಎಲ್ಲ ಆಮೇಲೆ ಡ್ಯಾಮೇಜ್ ಕಂಟ್ರೋಲ್ಗೆ ಹೋಗೋದಲ್ಲ. ನಾನು ಅರುಣ್ ಅಂತೇಳಿ ಪರಿಸರ ಮತ್ತು ಸಾಮಾಜಿಕ